ಇನ್ನು ಆ್ಯಕ್ಚುಲಿ ಮನೆಯಲ್ಲೂ ಕೂಡ ಅಜಾತ ಶತ್ರು ಆಗಿದ್ದವ್ರು ನೀವು, ಯಾರಿಗೂ ಕೂಡ ನಿಮ್ಮನ್ನು ಕಂಡ್ರೆ ದ್ವೇಷ ಇಲ್ಲ ಅಥವಾ ಎನಿಮಿಟಿ ಎಂಥದ್ದೂ ಇಲ್ಲ, ಎಲ್ರಿಗೂ ನೀವು ಕಂಡ್ರೆ ಇಷ್ಟ. ಹೊಸದಾಗಿ ಬಂದಿದ್ದ ಕಂಟೆಸ್ಟೆಂಟ್ಗಳಿಗೂ ಇಷ್ಟ ಆಗಿಬಿಟ್ಟಿದ್ರಿ ನೀವೀಗ. ನಿಮ್ಮ ಪ್ರಕಾರ ಟಾಪ್ 5 ಯಾರು ಇರ್ತಾರೆ? ಐ ಥಿಂಕ್ ಗೇಮ್ ಅಂತ ಬಂದಾಗ ಮತ್ತೆ ಇವಾಗ ಮಂಜಣ್ಣ ಆಗಿರ್ಬೋದು, ಶಶಿರ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಹನುಮಂತು ಡೆಫಿನೆಟ್ಲಿ ನೋ ಡೌಟ್. ಅಂದರೆ ಟಾಪ್ 5 ತುಂಬ ಓಪನ್ ಆಗಿ ಹೇಳ್ತೀನಿ, ಲೈಕ್ ಇದೆ, ಆ ಕೆಪಾಸಿಟಿ ಇದೆ, ಟಾಪ್ 5 ಅಂತ ಎಲ್ಲ ಲಕ್ಷಣಗಳು ಇದೆ. ಆಮೇಲೆ ಅವರು ಒಂದು 5th ಪೊಸಿಷನಲ್ಲಿ ಬಂದಾಗ ಐ ಥಿಂಕ್ ಭವ್ಯ ಅವರು ಕೆಪಾಸಿಟಿ ಆಫ್ ಇದು ಟಾಸ್ಕ್ ಅಂತ ಬಂದಾಗ ಅದೊಂದು. ಆ್ಯಂಡ್ ಐಶ್ವರ್ಯ ಆ್ಯಂಡ್ ಭವ್ಯ ಮಧ್ಯದಲ್ಲಿ, ಆ್ಯಂಡ್ ಶೋಭಾ ಅವ್ರದ್ದು ಆ ವ್ಯಕ್ತಿತ್ವ ಮಾತು, ಐಶ್ವರ್ಯ ಅವ್ರದ್ದು ಆ ಮನೇನ ತೊಗೊಂಡೋಗೋ ರೀತಿ, ಆ್ಯಂಡ್ ಭವ್ಯ ಟಾಸ್ಕ್. ಸೊ ಐ ಥಿಂಕ್ ಅವ್ರ ಪೊಸಿಷನ್ ಅವರಿಬ್ಬರ ಮಧ್ಯೆ, ಅವರಿಬ್ಬರ ಮಧ್ಯದಲ್ಲಿ ಒಂದು ಒಳ್ಳೆ ಕಾಂಪಿಟೇಷನ್ ಇದೆ. ಬಟ್ ದೀಸ್ 3 and 4 ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಅವರು ಇದ್ದಾರೆ. ಗ್ಯಾಪಲ್ಲಿ ಅವ್ರು ಎಲ್ಲಿ ನುಗ್ತಾರೆ ಸಡನ್ ಆಗಿ ಏನು ಹೇಳೋಕ್ಕಲ್ಲ, ಡಿಪೆಂಡ್ಸ್ ಅಗೇನ್ ಆನ್ ಎಲಿಮಿನೇಷನ್. ನಾವು ಟಾಪ್ 5 ಅಂದಿದ್ದೆ, ಒಬ್ಬರು ಏನಾದರೂ ಔಟ್ ಆದರೆ ಈಸಿ ರಜತ್ ಆ ಪ್ಲೇಸಿಗೆ ಬರ್ತಾರೆ. ಯಾಕಂದ್ರೆ ಅವ್ರಿಗೂ ಕೆಪಾಸಿಟಿ ಇದೆ. ಮನೇನ ಒಂದು ಡೈಮೆನ್ಷನ್ನೇ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಬಂದಾಗಿಂದ, ಒಳ್ಳೆ ರೀತಿಯಲ್ಲಿ. ಅಂದರೆ ಆಗೈತೆ ಕೆಲವೊಂದು ಮಾತುಕತೆಗಳು ಆಗಿರೋದ್ರಿಂದ ಮನೆದು ಒಂದು ವಾತಾವರಣ ಚೇಂಜ್ ಆಗೈತೆ. ಅಂದರೆ ರಿಯಾಲಿಟಿ ಗೊತ್ತಾಗ್ತಿದೆ ಎಲ್ರಿಗೂ ಮನೆಯಲ್ಲಿ. ಸೊ ಐ ಥಿಂಕ್ ಹೀ ಈಸ್ ಆಲ್ಸೋ ಗುಡ್ ಕಂಟೆಂಡರ್. ನಿಮ್ಮ ಪ್ರಕಾರ ಫೈನಲ್ ಯಾರು ವಿನ್ ಆಗ್ತಾರೆ? ಅದು ಕಷ್ಟ, ಇವಾಗ ಇದು ತುಂಬ ಕಷ್ಟ ಹೇಳೋದು. ಯಾಕಂದರೆ ನೀವೇ ಹೇಳ್ದಂಗೆ ಯಾರ ಜೊತೆನೂ ಮನಸ್ತಾಪಗಳಿಲ್ಲ, ಯಾರ ಜೊತೆನೂ ಶತ್ರು ಆಗಿರಲಿಲ್ಲ, ಪ್ರತಿಯೊಬ್ಬರ ಜೊತೆ ಚೆನ್ನಾಗಿದ್ರು. ಸೊ ನನಗೆ ಐ ಥಿಂಕ್ ಯಾರು ಆನ್ ಅ ಹೋಲ್ ತುಂಬ ಅದು ಫೇಕ್ ಅಲ್ಲ, ಓಪನ್ ಹಾರ್ಟಾಗಿ ಹೇಳ್ಬೇಕಂದ್ರೆ 100 days ನಾಟ್ ಅ ಜೋಕ್. 55 daysಗೆ ನಾನು ಅದು ಕಷ್ಟ ಬಿದ್ದು ನನಗೆ ಗೊತ್ತು ಹೆಂಗೆ ಅಂತ. ಸೊ 100 days ತನಕ ಯಾರು ಹೋಗ್ತಾರೆ, ಐ ಥಿಂಕ್ ಯಾರು ಟಾಪ್ 5 ಇರ್ತಾರೋ ಎನಿಬಡಿ ಈಸ್ ಡಿಸರ್ವಿಂಗ್. ಬಟ್ ಸ್ಟಿಲ್ ಒನ್ ನೇಮ್ ನೀವು ತಗೊಳ್ಳೋದಾದ್ರೆ? ಒನ್ ನೇಮ್ ಅಂದರೆ ಇಟ್ಸ್ ಡಿಫಿಕಲ್ಟ್, ಯಾಕಂದರೆ ಮತ್ತೆ ವೋಟಿಂಗ್ ಅಂತ ಬರುತ್ತಲ್ಲ. ಸೊ ಅದು ನೋಡಿದಾಗ ಫೇವ್ರೇಟ್ಸ್ ಅಂತ ನನಗೆ ಆ ಥರ ಯಾರು ಫೇವ್ರೇಟ್ಸ್ ಅಂದರೆ ಇವ್ರಿಗೆ ಗೆದ್ಬಿಡ್ಬೇಕು ಅಂತ ನನಗೆ ಡಿಸರ್ವಿಂಗ್ 100% ಯಾರು. ಯಾಕಂದರೆ ಒಂದೊಂದು ವಾರದ್ದು ಟಾಸ್ಕ್ಗಳು ನನಗೆ ಗೊತ್ತದು ಯಾವ ಥರ ಇರುತ್ತೆ, ಹೆಂಗೆ ನಾವು ಟಿ ವಿನಲ್ಲಿ ನೋಡೋದಕ್ಕೂ ಅಲ್ಲಿ ಹೋಗಿ ಪ್ರಾಕ್ಟಿಕಲಾಗಿ ಅದು ಆಡೋದಕ್ಕೂ, ಅದು ಎಕ್ಸ್ಪೀರಿಯನ್ಸ್ ಆಗೋದಕ್ಕೂ, ಆ ನಾಮಿನೇಷನ್ನು, ಕಳಪೆ ಅಂತ ಕೊಡೋದು, ಆ ಜೈಲ್ಗೆ ಹೋಗೋದು, ಸೊ ಪ್ರತಿಯೊಂದೂ ಇಟ್ಸ್ ಅ ಚಾಲೆಂಜ್. ಅದನ್ನೆಲ್ಲ ದಾಟ್ಕೊಂಡು ಯಾರು ಬರ್ತಾರೋ ಐ ಥಿಂಕ್ ದೇ ಆರ್ ವೆರಿ ಮಚ್ ಡಿಸರ್ವಿಂಗ್, 100% ಗೆಲ್ತಾರೆ.